ಹಿರಿಯ ಶಾಸಕರನ್ನ ಜಿ ಟಿ ದೇವೇಗೌಡರು ನೇರವಾಗರನ್ನ ಮಾತಾಡಿಸ್ತೀನಿ. ಈಗಷ್ಟೇ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿದ್ದೀರಿ. ತಾಯಿ ದರ್ಶನದ ಭಾಗ್ಯ, ಪೂಜಾ ಕಾರ್ಯಕ್ರಮ ಅವೆಲ್ಲವನ್ನು ಕೂಡ ನಾವು ನೆರವೇರಿಸಿದ ಕುಟುಂಬದವರ ಜೊತೆಗೂಡಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ರೇವಣ್ಣವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಾತಾಡಿಸ್ದೆ. ದೇವೇಗೌಡರಿಗೆ ಅವ್ರು ನಮಸ್ಕಾರ ಮಾಡಿ, ನೀವು ಧೈರ್ಯವಾಗಿರಬೇಕು, ನಿಮಗೆ ದೈವಶಕ್ತಿ ಇದೆ, ನೀವು ಯಾವ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಅಂತೇಳಿ ಅವ್ರಿಗೂ ಕೂಡ ದೇವೇಗೌಡರಿಗೆ ನಾನು ಧೈರ್ಯ ತುಂಬತಕ್ಕಂಥ ಕೆಲಸನೂ ಕೂಡ ನಾನೀಗ ಮಾಡಿದೆ. ತಾಯಿ ಚೆನ್ನಮ್ಮ ಧರ್ಮ ದೇವತೆ, ಆದರ್ಶ ಮಹಿಳೆ. ಅವರ ಬದುಕು, ಅವರ ಸರಳ ಸಜ್ಜನಿಕೆ, ಚಿಕ್ಕ ವಯಸ್ಸಿಂದ ಕೂಡ ಎಲ್ಲರ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಏಕೈಕ ಮಹಿಳೆ ತಾಯಿ ಚೆನ್ನಮ್ಮ ಅವರು. ದೇವೇಗೌಡ ಅವ್ರ ಕುಟುಂಬವನ್ನು ಭಾಳ ಕಷ್ಟದ ಕಾಲದಲ್ಲೂ ಕೂಡ ದೇವೇಗೌಡರಿಗೆ ತೊಂದರೆನೇ ಕೊಡದೆ ಯಶಸ್ವಿಯಾಗಿ ನಿರ್ವಹಿಸಿದ್ರಿಂದ ದೇವೇಗೌಡರು ನಿರಂತರವಾಗಿ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು, ಪ್ರಧಾನಮಂತ್ರಿಗಳಾಗಲಿಕ್ಕೂ ಸಾಧ್ಯ ಆಯಿತು. ಆದರೆ ಅವ್ರ ಮುಖ್ಯಮಂತ್ರಿ ಪತ್ನಿ ಅಂತಾಗಲಿ, ಪ್ರಧಾನಮಂತ್ರಿಗಳ ಪತ್ನಿ ಅಂತಾಗಲಿ ಒಂದೇ ಒಂದು ದಿನ ಅವ್ರ ಮನಸ್ಸಲ್ಲೂ ಕೂಡ ಬಂದಿಲ್ಲ. ಅಂದರೆ ಈಗ ಅವರು ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರ ಪತ್ನಿ ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ಳೇ ಇಲ್ಲ. ಹಾಗಾದರೆ ತೋರಿಸ್ಕೊಂಡು ಇಲ್ಲ, ಮನಸ್ಸಿಗೆ ಅದು ಬಂದೇ ಇಲ್ಲ, ಮನಸ್ಸಿಗೆ ಬರಲೇ ಇಲ್ಲ, ಆ ಭಾವನೆನೇ ಬರಲಿಲ್ಲ. ಕೆಳಮಟ್ಟದಿಂದ ಮೇಲ್ಮಟ್ಟದವ್ರನ್ನ ಒಂದೇ ಸಮನ ಕಂಡಂಥವ್ರು ದೇವೇಗೌಡರು ಅಷ್ಟೇ. ದೇವೇಗೌಡರು ಒಂದು ಆದರ್ಶ ದಂಪತಿಗಳು. ತಾಯಿ ಚೆನ್ನಮ್ಮ ಅವರಿಬ್ಬರು ಕೂಡ ಈಗಂತೂ ಒಬ್ರಿಗೊಬ್ರು ಬಿಟ್ಟು ಊಟ ಮಾಡ್ತಿರ್ಲಿಲ್ಲ, ಅಷ್ಟು ಪ್ರೀತಿ ಪಕ್ಕದಲ್ಲಿ ಕೂತ್ಕೊಂಡೆ ನಮ್ಮನ್ನು ಕೂರ್ಸ್ಕೊಂಡು ಊಟ ಮಾಡೋರು. ನಾನು ದೇವೇಗೌಡರು ಸನ್ಮಾನ ಮಾಡಲಿಕ್ಕೆ ಬಂದಾಗ ಕೆಳಗಡೆ ಫ್ಲೋರಲ್ಲಿ ಹುಷಾರಿಲ್ಲದೆ ಮಲಗಿದ್ರು. ಅನಸೂಯಕ್ಕ ಅವರು, ಶೈಲೇಜಾ ಅವರು, ನಾನು 3 ಜನ ಸೇರಿ ಬಿಡಲಿಲ್ಲ, ಶಾಲ್ ಹಾಕಿ ಹಾರ ಹಾಕಿ ನಿಮ್ಗೆ ಒಳ್ಳೇದಾಗಲ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಒಂದು ತಿಂಗಳು ಭಾರಿ ನನಗೆ ಪ್ರೀತಿ ತಂತು. ಆ ರೀತಿಯ ಒಂದು ಆದರ್ಶ ಮಹಿಳೆಯಾಗಿ ಯಶಸ್ವಿಯಾಗಿ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ನೀವೀಗ ಅವ್ರು ಬಂದ ಭೇಟಿ ಮಾಡಿದಂಥ ಸಹ ಹಲವಾರು ಬಾರಿ ಭೇಟಿ ಮಾಡಿರ್ತೀರಿ, ಸುದೀರ್ಘ ನಂಟು ಅವರ ಕುಟುಂಬದ ಜೊತೆ ಇದ್ದಂಥವ್ರು. ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಮಾತುಕತೆ ಆಡ್ತಿದ್ರ ಹೇಗೆ? ಅಯ್ಯೋ, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಮಲಗಿದ್ರು ಅಷ್ಟೇ ರೆಸ್ಟ್ಗೆ. ಆ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಮಾತಾಡಿ ನಗನಗ್ತಾ ಭಾರಿ ಸಂತೋಷದಿಂದ, ಇಲ್ಲಪ್ಪ ನಿಮಗೆಲ್ಲ ಒಳ್ಳೇದಾಗಬೇಕು, ಒಳ್ಳೇದಾಗಲಿ ಅಂತೇಳಿ ನಾನು ಒಳ್ಳೆ ಹಾರ ಶಾಲು ಎಲ್ಲ ತಂದು ಸನ್ಮಾನಿಸಿದಾಗ ಅತ್ಯಂತ ಸಂತೋಷಪಟ್ಟರು. ಆ ತಾಯಿ ಚೆನ್ನಮ್ಮ ಮುತ್ತೈದೆ ಭಾಗ್ಯದಿಂದ ದೇವರ ಸನ್ನಿಧಿಯನ್ನು ಸೇರಿದ್ದಾರೆ. ಅಂದರೆ ಆದರ್ಶ ದಂಪತಿಗಳು ಅಂತೀರ ದೇವೇಗೌಡರು ಮತ್ತು ಅವರ ಪತ್ನಿ? 100ಕ್ಕೆ 100 ಆದರ್ಶ ದಂಪತಿಗಳು ಈ ದೇಶಕ್ಕೇನೆ, ರಾಜ್ಯಕ್ಕೇನೆ. ಯಾರೇ ಬರಲಿ ಪ್ರೀತಿಯಿಂದ ಊಟ ಹಾಕ್ತಾ ಕಳಿಸ್ತಿರ್ಲಿಲ್ಲ. ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಾವೆಲ್ಲರೂ ಕೂಡ ಹೋಟ್ಲಿಗೆ ಹೋಗ್ತಿರಲಿಲ್ಲ, ಮನೆಯಲ್ಲೇ ಅವರೇ ಬಡಿಸಿ ಅವರೇ ಊಟ ಹಾಕ್ತಕ್ಕಂಥದ್ದು. ಮನೆಯಲ್ಲಿ ಬೆಂಗಳೂರು ಮನೆಯಲ್ಲೂ ಕೂಡ ಅಷ್ಟೇ, ಯಾರೇ ಬಂದರೂ ಕೂಡ ಸಂತೋಷದಿಂದ ಊಟ ಮಾಡಬೇಕು, ಸಂತೋಷದಿಂದ ಮಾತಾಡಬೇಕು. ಆ ರೀತಿಯ ಒಂದು ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ತಾಯಿ ಚೆನ್ನಮ್ಮನವರು ಇವತ್ತು ಆಗಲಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ದುಃಖ ತಂದಿದೆ. ಆ ತಾಯಿಗೆ ಆ ದೇವರು ಸನ್ನಿಧಿಯಲ್ಲಿ ಅಲ್ಲೇ ಇದ್ದು ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ತಾಯಿ ಆತ್ಮಕ್ಕೆ ಚಿರ ಶಾಂತಿ ಕೋರಲಿ. ದೇವೇಗೌಡರಿಗೆ ಅವರ ದುಃಖದ ಸಂಗತಿಯನ್ನು ಮೀರಿ ಶಕ್ತಿಯನ್ನು ಆ ದೇವೇಗೌಡರು ಕೊಡಬೇಕು. ಅವ್ರ ಕುಟುಂಬ ವರ್ಗದವರು ಕೂಡ ಅಗಲಿದ ಒಂದು ದುಃಖವನ್ನು ಭರಿಸಿ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನೀವು ಕೂಡ ದೆಹಲಿ ಪ್ರವಾಸದಲ್ಲಿದ್ರಿ, ತುರ್ತಾಗಿ ಅದನ್ನು ಮುಗಿಸಿ ಬಂದಿದ್ದೀರಿ ನೇರವಾಗಿ. ನಾನು ಒಂದು ಚುನಾವಣೆ ಇತ್ತು, ಅದಕ್ಕೆ ಇವತ್ತು ಇದ್ದು ನಾಳೆ ಕೌಂಟಿಂಗ್ ಅದು. ಅದಕ್ಕೆ ಸುದ್ದಿ ಬಂದ ಕೂಡಲೇ ನಾನು ಅದನ್ನು ಬಿಟ್ಟು ಇಮ್ಮಿಡಿಯೇಟಾಗಿ ವಾಪಸ್ ಬಂದು ಈಗ ಒಳ್ಳೆ ಸಂದರ್ಭದಲ್ಲಿ ಬಂದೆ. ಮನೆ ಕುಟುಂಬ ಪೂಜೆ ಮಾಡ್ತಕ್ಕಂಥ ಗುರುಗಳು, ಮನೆಯವರು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ತಾಯಿ ಪಾದಕ್ಕೆ ಆರತಿ ಮಾಡಿ ಹಾರ ಹಾಕಿ ನಮಸ್ಕಾರ ಮಾಡಿದೆ. ದೇವೇಗೌಡರಿಗೂ ನಮಸ್ಕಾರ ಮಾಡಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದೆ. ಇದಿಷ್ಟು ಹಿರಿಯ ಶಾಸಕರಂತ ಜಿ ಟಿ ದೇವೇಗೌಡರು ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.